ಗಾಯ್ಸ್, ನಾನು ಇವಾಗ ನಿಮಗೆ ಇಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 149 ರೂಪಾಯಿ ಪ್ಯಾಕೇಜನ್ನು ತೊಗೊಂಡ್ರೆ ಅದು ಹೇಗೆ ವರ್ಕ್ ಆಗುತ್ತೆ. ಸೊ ನಾನು ನಿಮ್ಗೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೀಗ ಅಫಿಲಿಯೇಟ್ ಲಿಂಕಿಂದ 149 ರೂಪಾಯಿ ಪ್ಯಾಕೇಜನ್ನು ತೊಗೊಂಡ್ರೆ ನಿಮಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅದು ನಿಮಗೆ ಟೋಟಲ್ ಅರ್ನಿಂಗ್ಸಲ್ಲಿ ಶೋ ಆಗುತ್ತೆ ಕ್ಯಾಶ್ ಬ್ಯಾಕು. ಅಂದರೆ ನೀವು ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮಗೆ ಟೋಟಲ್ ಅರ್ನಿಂಗ್ಸಲ್ಲಿ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಬಂದಿರೋದು ನಿಮಗೆ ಶೋ ಆಗುತ್ತೆ. ಸೊ ನೆಕ್ಸ್ಟು ಈಗ ನೀವು 149 ರೂಪಾಯಿ ಪ್ಯಾಕೇಜ್ ತೊಗೊಂಡ್ರೆ ಅದು ನಿಮಗೆ ಟೋಟಲ್ ಆಗಿ 30 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಅದು 3 ಸೈಕಲ್ ಆಫ್ 10 ಡೇಸು. ಸೊ ಈ 3 ಸೈಕಲ್ ಆಫ್ 10 ಡೇಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇವಾಗ ನೀವು ಒಂದು ತಿಂಗಳಲ್ಲಿ 1ನೇ ತಾರೀಕಿಗೆ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 1ನೇ ತಾರೀಕಿಗೆ, ಸೊ 1ನೇ ತಾರೀಕಿಗೆ 149 ರೂಪಾಯಿ ಪ್ಯಾಕೇಜನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿಂದ 10 ದಿವಸಕ್ಕೆ 10ನೇ ತಾರೀಕಿಗೆ ನೀವು ಇವಾಗ 1ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮಗೆ 10 ದಿನ ಆಗುತ್ತಲ್ವಾ. ಸೊ 10ನೇ ತಾರೀಕಿಗೆ ನಿಮ್ಮ ID ಡಿಆಕ್ಟಿವೇಟ್ ಆಗುತ್ತೆ. ಸೊ ಡಿಆಕ್ಟಿವೇಟ್ ಆದಮೇಲೆ ನಿಮ್ಮದು ID ಡಿಆಕ್ಟಿವೇಟ್ ಆಗುತ್ತೆ. ಸೊ ಡಿಆಕ್ಟಿವೇಟ್ ಆದಮೇಲೆ ಇಮಿಡಿಯೇಟಾಗಿ ಮತ್ತೆ ರಿನ್ಯೂವಲ್ ಆಗುತ್ತೆ. ಸೊ ರಿನ್ಯೂವಲ್ ಆಗುತ್ತೆ, ಅಲ್ಲಿಗೆ ನಿಮಗೆ ಇಲ್ಲಿಂದ ಇಲ್ಲಿಗೆ 10 ದಿವಸ ಆಯಿತಾ. ಸೊ ನೆಕ್ಸ್ಟ್ ಈ 10ನೇ ತಾರೀಕಿಗೆ ರಿನ್ಯೂವಲ್ ಆದಮೇಲೆ ಮತ್ತೆ ಅಗೇನ್ ನಿಮಗೆ 20ಗೆ ಅಂದರೆ ಇಲ್ಲಿ ನಿಮಗೆ ಇಲ್ಲಿಂದ ಇಲ್ಲಿಗೆ 10 ದಿವಸ ಕೌಂಟ್ ಆಗುತ್ತಲ್ವಾ. ಸೊ ಆವಾಗ ನಿಮಗೆ ಇಲ್ಲಿ ಇನ್ನೊಂದ್ಸಲ ಡಿಆಕ್ಟಿವೇಟ್ ಆಗುತ್ತೆ 20ನೇ ತಾರೀಕಿಗೆ. ಸೊ ಡಿಆಕ್ಟಿವೇಟ್ ಆಗಿ ಇಮಿಡಿಯೇಟಾಗಿ ಮತ್ತೆ ಅದು ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ. ಸೊ ನಿಮಗೆ ಇವಾಗ ಇಲ್ಲಿಂದ ಇಲ್ಲಿವರೆಗೆ 10 ದಿನ ಆಯಿತಾ. ಸೊ ಇಲ್ಲಿಂದ ಇಲ್ಲಿವರೆಗೆ 10 ದಿನ ಆಯಿತು, ಟೋಟಲ್ ನಿಮಗೆ 20 ದಿನ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಆಟೋಮೆಟಿಕ್ ರಿನ್ಯೂವಲ್ ಆಗಿಬಿಟ್ಟು ನೆಕ್ಸ್ಟ್ ನಿಮಗೆ 30ನೇ ತಾರೀಕಿಗೆ ಡಿಆಕ್ಟಿವೇಟ್ ಆಗುತ್ತೆ. ಅಲ್ಲಿಗೆ ನಿಮಗೆ 1ನೇ ತಾರೀಕಿಗೆ ನೀವು ID ಮಾಡಿಸ್ಕೊಂಡ್ರೆ 10ನೇ ತಾರೀಕಿಗೆ ಒಂದ್ಸಲ ಡಿಆಕ್ಟಿವೇಟ್ ಆಯಿತು, 20ನೇ ತಾರೀಕಿಗೆ ಒಂದ್ಸಲ ಡಿಆಕ್ಟಿವೇಟ್ ಆಗಿ ರಿನ್ಯೂವಲ್ ಆಯಿತು. ಸೊ 30ನೇ ತಾರೀಕಿಗೆ ನಿಮ್ಮದು ಫೈನಲ್ ಆಗಿ ನಿಮ್ಮದು ವ್ಯಾಲಿಡಿಟಿ ಮುಗೀತು. ಸೊ 149 ರೂಪಾಯಿದು 30 ಡೇಸು ಇಲ್ಲಿ 30ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನೀವು ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಬೇಕಂದ್ರೆ ಸೊ ನಿಮಗೆ ಕಮಿಷನ್ ಯಾವ ಥರ ಸಿಗುತ್ತೆ. ಸೊ 149 ರೂಪಾಯಿಗೆ ಕಮಿಷನ್ ಬಂದುಬಿಟ್ಟು 90 ರೂಪೀಸ್ ಇರುತ್ತೆ. ಸೊ 90 ರೂಪೀಸ್ ಇರುತ್ತೆ, ಅದು ನಿಮಗೆ 30 + 30 ರೂಪೀಸಲ್ಲಿ ಸಿಗುತ್ತೆ. ಸೊ ಅಂದರೆ ನಿಮಗೆ 90 ರೂಪೀಸ್ ಒಟ್ಟಿಗೆ ಸಿಗಲ್ಲ, ಅದು ನಿಮಗೆ 30 ಈ ಥರ ಸಿಗುತ್ತೆ. ಸೊ ಇದು ಯಾವ ಥರ ಸಿಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಿಮ್ಮ ಅಫಿಲಿಯೇಟ್ ಲಿಂಕಿಂದ ಯಾರಾದರೂ ಒಬ್ಬರು 149 ರೂಪಾಯಿ ಪ್ಯಾಕೇಜ್ ತೊಗೊಂಡ್ರ. ಸೊ ಇವತ್ತು 1ನೇ ತಾರೀಕು ಅಂತ ಅಂದ್ಕೊಳ್ಳಿ, 1ನೇ ತಾರೀಕಿಗೆ ಒಬ್ಬರು 149 ರೂಪಾಯಿ ಪ್ಯಾಕೇಜ್ ತೊಗೊಂಡ್ರು. ಸೊ ಆವಾಗ ನಿಮಗೆ 30 ರೂಪೀಸ್ 2 ಡೇಸ್ ಅರ್ನಿಂಗ್ಸಲ್ಲಿ ಬರುತ್ತೆ. ಆಮೇಲೆ ಈ ಪ್ಯಾಕೇಜ್ ತೊಗೊಂಡಿರ್ತಾರಲ್ವ ಅವರಿಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಆಟೋಮೆಟಿಕ್ ಹೋಗುತ್ತೆ. ಸೊ ನಿಮ್ಮ ಅಫಿಲಿಯೇಟ್ ಲಿಂಕಿಂದ ಅವ್ರು ಎನ್ರೋಲ್ ಆಗಿದ್ದಕ್ಕೆ ನಿಮಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಿಮಗೆ ಇಲ್ಲಿ ಅವ್ರದ್ದು ID ಆಗೋದಕ್ಕೂ ಇಮಿಡಿಯೇಟಾಗಿ ನಿಮಗೆ 30 ರೂಪೀಸ್ ಸಿಕ್ತು. ಸೊ ಅಲ್ಲಿಂದ 10ನೇ ತಾರೀಕಿಗೆ, ಸೊ ಅಲ್ಲಿಂದ 10 ದಿವಸ ಆದಮೇಲೆ 10ನೇ ತಾರೀಕಿಗೆ ಅವ್ರ ID ಡಿಆಕ್ಟಿವೇಟ್ ಆಗುತ್ತೆ. ಡಿಆಕ್ಟಿವೇಟ್ ಆದಮೇಲೆ ಮತ್ತೆ ರಿನ್ಯೂವಲ್ ಆಗುತ್ತೆ. ಸೊ ರಿನ್ಯೂವಲ್ ಆಗುತ್ತಲ್ವಾ, ಆವಾಗ ನಿಮಗೆ ಅಗೇನ್ 30 ರೂಪೀಸ್ ಇಲ್ಲಿ ಸಿಗುತ್ತೆ, 10ನೇ ತಾರೀಕಿಗೆ ಸಿಗುತ್ತೆ. ಸೊ ಇದು ರಿನ್ಯೂವಲ್ ಆದಾಗ ನಿಮಗೆ ಒಂದು ಇಮೇಲ್ ಬಂದಿರುತ್ತೆ. ಸೊ ನೀವು 30 ರೂಪೀಸನ್ನು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತೇಳಿ ನಿಮಗೆ ಇಮೇಲ್ ಬರುತ್ತೆ. ಸೊ ರಿನ್ಯೂವಲ್ ಆದವರಿಗೆ ನಿಮ್ಮ ID ರಿನ್ಯೂವಲ್ ಆಗಿದೆ ಅಂತೇಳಿ ಅವ್ರಿಗೊಂದು ಇಮೇಲ್ ಬಂದಿರುತ್ತೆ ಕನ್ಫರ್ಮೇಷನ್. ಸೊ ನೀವು ಇಮೇಲ್ಗಳನ್ನು ಚೆಕ್ ಮಾಡ್ತಾ ಇರಿ, ನಿಮಗೆ ಕಂಪ್ನಿ ಕಡೆಯಿಂದ ಇಮೇಲ್ಗಳು ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ 10ನೇ ತಾರೀಕಿಂದ 20ನೇ ತಾರೀಕಿಗೆ ಇನ್ನೊಂದು ಸಲ 2ನೇ ಸಲ ಡಿಆಕ್ಟಿವೇಟ್ ಆಗಿ ಮತ್ತೆ ರಿನ್ಯೂವಲ್ ಆಗುತ್ತಲ್ವಾ. ಸೊ ಆ ರಿನ್ಯೂವಲಲ್ಲಿ ನಿಮಗೆ ಅಗೇನ್ 30 ರೂಪೀಸ್ ಸಿಗುತ್ತೆ. ಅಲ್ಲಿಗೆ ನಿಮಗೆ ಇಲ್ಲಿ 30 ರೂಪೀಸ್ ಸಿಕ್ತು, ನೆಕ್ಸ್ಟ್ ಇಲ್ಲಿ 30 ರೂಪೀಸ್ ಸಿಕ್ತು, ನೆಕ್ಸ್ಟ್ ಇವಾಗ ಇಲ್ಲಿ ಮತ್ತೆ 30 ರೂಪೀಸ್ ಸಿಗ್ತಾ ಇದೆ. ಸೊ ಇವಾಗ ನಿಮಗೆ ಟೋಟಲ್ 90 ರೂಪೀಸ್ ಅರ್ನಿಂಗ್ಸ್ ಆಯಿತು. ಸೊ ನಿಮಗೆ ಇವತ್ತಿನ ದಿವಸ 2 ಡೇಸ್ ಅರ್ನಿಂಗ್ಸಲ್ಲಿ 30 ಶೋ ಆಯಿತು. 10ನೇ ತಾರೀಕಿಗೆ ಅಗೇನ್ ನಿಮಗೆ 2 ಡೇಸ್ ಅರ್ನಿಂಗ್ಸಲ್ಲಿ 30 ರೂಪೀಸ್ ಶೋ ಆಯಿತು. ಅಗೇನ್ಸ್ಟ್ ನಿಮಗೆ 20ಗೆ 30 ರೂಪೀಸ್ ಶೋ ಆಯಿತು. ಸೊ ನಿಮಗೆ ಇವಾಗ 3 ಸ್ಕ್ರೀನ್ಶಾಟ್ ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳನ್ನ ಹಾಕ್ಬಿಟ್ಟು ನೋಡಿ ನನ್ನ ಅರ್ನಿಂಗ್ಸ್ ಆಗಿದೆ ಅಂತ ಹೇಳಿ ತೋರಿಸೋದಕ್ಕೂ ಶೋ ಆಗುತ್ತೆ, ಈಸಿ ಆಗುತ್ತೆ. ಸೊ ಈ ಥರ ಇದು ವರ್ಕ್ ಆಗುತ್ತೆ. 3 ಸೈಕಲ್ ಆಫ್ 10 ಡೇಸು ಈ ಥರ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು 30 ಡೇಸ್ ಆದಮೇಲೆ ಮತ್ತೆ ನೀವು ಯಾರು ರಿನ್ಯೂವಲ್ ಮಾಡ್ಕೋಬೇಕು ಅಂದರೆ ಅಗೇನ್ 149 ರೂಪೀಸ್ ಕೊಟ್ಟು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ಸೊ ರಿನ್ಯೂವಲ್ ಮಾಡಿದ್ಮೇಲೆ ಸೇಮ್ ಪ್ರೊಸೀಜರ್ ರಿಪೀಟ್ ಆಗುತ್ತೆ. ಸೊ ಇವತ್ತು ಎಕ್ಸಾಂಪಲ್ ಇವಾಗ 2ನೇ ತಾರೀಕು ಅಂತ ಅಂದರೆ ಸೊ ನೆಕ್ಸ್ಟ್ 11ನೇ ತಾರೀಕಿಗೆ 10 ದಿವಸ ಆಗುತ್ತೆ. ಸೊ 11ರಿಂದ ನೆಕ್ಸ್ಟ್ 21ಕ್ಕೆ ಮತ್ತೆ 10 ದಿವಸ ಆಗುತ್ತೆ. ಸೊ 21ರಿಂದ ನೆಕ್ಸ್ಟ್ 1ನೇ ತಾರೀಕಿಗೆ 10 ದಿವಸ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮದು ಟೋಟಲ್ ಆಗಿ 10 ಡೇಸ್ + 10 ಡೇಸ್ + 10 ಡೇಸ್ ಟೋಟಲ್ ಆಗಿ 30 ಡೇಸ್ ನಿಮಗೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಇದು 3 ಸೈಕಲ್ ಆಫ್ 10 ಡೇಸ್ ಟೋಟಲ್ 30 ಡೇಸಿಂದು ಪ್ರತಿ ಸಲ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಯಾರು ID ರಿನ್ಯೂವಲ್ ಮಾಡಿಸಿರ್ತಾರಲ್ಲ, ನಿಮ್ಗೆ ಯಾರು ಅಫಿಲಿಯೇಟ್ ಲಿಂಕಿಂದ ಮಾಡಿಸಿರ್ತಾರಲ್ವಾ ಅವ್ರಿಗೆ ಕಮಿಷನು ಇಲ್ಲಿ 30 ರೂಪೀಸ್ ಸಿಗುತ್ತೆ, ಇಲ್ಲಿ 30 ರೂಪೀಸ್ ಸಿಗುತ್ತೆ, ಸೊ ಇಲ್ಲಿ 30 ರೂಪೀಸ್ ಸಿಗುತ್ತೆ.
ಸೊ ನೀವು ನೆಕ್ಸ್ಟ್ ಏನಾದರೂ 149 ಬದಲು 299 ರುಪೀಸ್ ಪ್ಯಾಕೇಜ್ ಮಾಡ್ತೀರಾ ಅಂದರೆ ಸೊ ನಿಮಗೆ ಕ್ಯಾಶ್ ಬ್ಯಾಕು 60 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅದರಲ್ಲೂ ಕೂಡ ಸೇಮ್ ಇರುತ್ತೆ, 30 days ಆಫ್ 3 cycle ಆಫ್ 10 days ಇರುತ್ತೆ. ಸೊ ಟೋಟಲ್ ಕಮಿಷನ್ ಬಂದುಬಿಟ್ಟು 180 ರುಪೀಸ್ ಇರುತ್ತೆ. ಅಂದರೆ 60 + 60 ರುಪೀಸ್ ಸಿಗುತ್ತೆ. ಟೋಟಲ್ 180 ರುಪೀಸ್ ಸಿಗುತ್ತೆ. ಅಂದರೆ ಇವಾಗ 1ನೇ ತಾರೀಕಿಗೆ ಐಡಿ ಆದರೆ ಫಸ್ಟ್ ಕಮಿಷನ್ ಬಂದುಬಿಟ್ಟು 60 ರುಪೀಸ್ ಸಿಗುತ್ತೆ. ಸೊ 10ನೇ ತಾರೀಕಿಗೆ ನೆಕ್ಸ್ಟು ಐಡಿ ಡಿಆಕ್ಟಿವೇಟ್ ಆಗಿ ರಿನ್ಯೂವಲ್ ಆದಮೇಲೆ ಮತ್ತೆ 60 ರುಪೀಸ್ ಸಿಗುತ್ತೆ. ಸೊ ಅಲ್ಲಿಂದ 10 ದಿವಸ ಆದಮೇಲೆ 20ನೇ ತಾರೀಕಿಗೆ ಮತ್ತೆ ಐಡಿ ಡಿಆಕ್ಟಿವೇಟ್ ಆಗಿ ಮತ್ತೆ 60 ರುಪೀಸ್ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟ್ 10 ದಿವಸ ಇಲ್ಲಿಗೆ 3ನೇ ತಾರೀಕಿಗೆ 10 ದಿವಸ ಆಗುತ್ತೆ. ಟೋಟಲ್ ಆವಾಗ ನಿಮಗೆ ಇಲ್ಲಿಂದ ಇಲ್ಲಿಗೆ 30 ಡೇಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ನಿಮಗೆ 299 ರುಪೀಸ್ ಪ್ಯಾಕೇಜ್ ತೊಗೊಂಡ್ರೆ ಈ ಥರ ಇರುತ್ತೆ. ಸೊ ಇವಾಗ ನೀವೇನಾದರೂ ಯಾವ್ಯಾವ ಪ್ಯಾಕೇಜ್ ತೊಗೊಂಡ್ರೆ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ 149 ರೂಪಾಯಿ ಪ್ಯಾಕೇಜ್ ತೊಗೊಂಡ್ರೆ 30 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ 299 ರುಪೀಸ್ ಪ್ಯಾಕೇಜ್ ತೊಗೊಂಡ್ರೆ 60 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಯಾರಿಗೆ ನಿಮ್ಮ ಲಿಂಕಿಂದ ಬೇರೆಯವರು ಅದನ್ನು ಪರ್ಚೇಸ್ ಮಾಡಿದಾಗ ಅವರಿಗೆ 60 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇವಾಗ 499 ರುಪೀಸನ್ನು ಯಾರಾದರೂ ಪರ್ಚೇಸ್ ಮಾಡ್ಕೊಂಡ್ರೆ ಅವ್ರಿಗೆ 100 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ 999 ಯಾರಾದರೂ ಪರ್ಚೇಸ್ ಮಾಡ್ಕೊಂಡ್ರೆ ಅವರಿಗೆ 200 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅದರದ್ದು 999 ಟೋಟಲ್ ನಿಮಗೆ 200 ಕ್ಯಾಶ್ ಬ್ಯಾಕ್ ಬಂದಾಗ ಟೋಟಲ್ ನಿಮಗೆ 800 ರುಪೀಸ್ ಇನ್ವೆಸ್ಟ್ಮೆಂಟ್ ಆಗುತ್ತಲ್ವಾ. ಸೊ ಅದರಲ್ಲಿ ನಿಮಗೆ 600 ರುಪೀಸ್ ಕಮಿಷನ್ ಸಿಗುತ್ತೆ ಯಾರಿಗೆ ಅದನ್ನು ಸೇಲ್ಸ್ ಮಾಡಿದವರಿಗೆ. ಸೊ ನೀವು ಏನು ಮಾಡಬೇಕು, ಇವಾಗ 1ನೇ ತಾರೀಕಿಗೆ ನೀವೇನಾದರೂ ID ಮಾಡಿಸ್ಕೊಡ್ತೀರಾ ಅಂತಂದರೆ 1ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮಗೆ 10 ದಿವಸ ಇರುತ್ತಲ್ವಾ. ಸೊ ನೀವೇನು ಮಾಡಿ 2 ಸೇಲ್ಸ್ ಮಾಡಿ, 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ 2 ಸೇಲ್ಸ್ ಮಾಡಿ. ಸೊ ಆವಾಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಎಷ್ಟು? 2 ಸೇಲ್ಸಿಂದ 90 + 90 = 180 ರುಪೀಸ್ ಪ್ರಾಫಿಟ್ ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟು 149. ಸೊ ನೀವು ತೊಗೊಂಡಿರೋ ಪ್ರಾಫಿಟ್ಟು 180 ರುಪೀಸು. ಅಂದರೆ ನೀವು ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ತೆಗೆದುಕೊಂಡು ಪ್ರಾಫಿಟನ್ನೇ ಮಾಡ್ಕೊಂಡಿರ್ತೀರ ಮೊದಲ 10 ದಿವಸದಲ್ಲೇ. ಸೊ ನೆಕ್ಸ್ಟ್ 10 ದಿವಸ ಆದಮೇಲೆ ಸೊ ಇಲ್ಲಿಂದ 20ನೇ ತಾರೀಕು ತನಕ 10 ದಿವಸ ಇರುತ್ತಲ್ವ, ಆ 10 ದಿವಸದಲ್ಲಿ ಇನ್ನೊಂದು 2 ಸೇಲ್ಸ್ ಮಾಡಿ. ಆವಾಗ ಮತ್ತೆ ನಿಮಗೆ ಏನು 180 ರುಪೀಸ್ ಸಿಗುತ್ತೆ. ಅಲ್ಲಿಗೆ ನಿಮಗೆ 180 + 180 = 360 ರುಪೀಸ್ ಅರ್ನಿಂಗ್ಸ್ ಆಗುತ್ತೆ. ಟೋಟಲ್ ನಿಮ್ಮದು 360 ರುಪೀಸ್ ಅರ್ನಿಂಗ್ಸ್ ಆಗುತ್ತೆ. ಸೊ ಈ ಥರ ನೀವು ಪ್ರಾಫಿಟ್ ಮಾಡ್ಕೊತ ಹೋಗ್ಬೋದು. ಸೊ ನೆಕ್ಸ್ಟು 20ನೇ ತಾರೀಕಿಂದ ನೆಕ್ಸ್ಟ್ 30ನೇ ತಾರೀಕು ತನಕ ಇನ್ನೂ 10 ದಿವಸ ಉಳಿಯೋದಲ್ವ, ಅಲ್ಲೂ ಕೂಡ ನೀವು ನೆಕ್ಸ್ಟು 2 ಸೇಲ್ಸನ್ನು ಮಾಡಿ. ಸೊ 2 ಸೇಲ್ಸ್ ಮಾಡಿದ್ರೆ ನಿಮಗೆ ಪ್ಲಸ್ 180 ರುಪೀಸ್ ಅರ್ನಿಂಗ್ಸ್ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡು ನೀವು ಪ್ರಾಫಿಟನ್ನು ಮಾಡ್ಕೋಬೋದು. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 149. ಸೊ ನೀವು ಪ್ರಾಫಿಟ್ ಮಾಡ್ಕೊತೀರಾ 180 ರುಪೀಸ್ 180 ರುಪೀಸ್ 180 ರುಪೀಸ್ 3 ಸಲ ನೀವು ಪ್ರಾಫಿಟ್ ಮಾಡ್ಕೊತೀರಾ ಬರೀ 6 ಸೇಲ್ಸಿಂದ. ಇಲ್ಲಿಗೆ 2 ಸೇಲು, ಇಲ್ಲಿಗೆ 2 ಸೇಲ್ಸು, ಇಲ್ಲಿಗೆ 2 ಸೇಲ್ಸು. ಓಕೆ, ಈಗ ಈ ಥರ 1ನೇ ತಾರೀಕಿಂದ 10ನೇ ತಾರೀಕು ತನಕ ಸೇಲ್ಸ್ ಹೇಗೆ ಮಾಡಬೇಕು? ಸೊ ಸೇಲ್ಸನ್ನು ಹೇಗೆ ಮಾಡಬೇಕು? ಸೊ ಅದಕ್ಕೆ ನೀವೇನು ಮಾಡಿ, ಕಂಪನಿಯ ಒಂದು ರೆಡಿಮೇಡ್ ರೀಲ್ಸ್ಗಳಿದ್ದಾವೆ. ಆ ರೀಲ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಿ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಬೆಳಗ್ಗೆ 2, ಮಾರ್ನಿಂಗ್ 2, ಈವ್ನಿಂಗ್ 2 ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿ. ಸೊ ಅವಾಗೇನಾಗುತ್ತೆ, ದಿನಕ್ಕೆ 4 ರೀಲ್ಸ್ಗಳು ನೀವು ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ. ಸೊ 4 ರೀಲ್ಸ್ ದಿನಕ್ಕೆ ಅಪ್ಲೋಡ್ ಮಾಡಿದ್ರೆ 1ನೇ ತಾರೀಕಿಂದ 10ನೇ ತಾರೀಕು ತನಕ ನೀವು ಟೋಟಲ್ ಹೆಚ್ಚು ಕಮ್ಮಿ 40 ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತೀರಾ. ಸೊ ಈ 40 ರೀಲ್ಸಲ್ಲಿ ಒಂದಲ್ಲ ಒಂದು ರೀಲ್ಸು ನಿಮಗೆ 2K 2,000 3,000 ವ್ಯೂಸ್ ಬಂದೇ ಬರುತ್ತೆ. ಯಾಕಂದರೆ ನೀವು 1ನೇ ತಾರೀಕಿಂದ 10ನೇ ತಾರೀಕು ತನಕ 10 ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದಲ್ಲ ಒಂದು ರೀಲು 2,000 3,000 ವ್ಯೂಸ್ ಬಂದೇ ಬರಲೇಬೇಕು. ಯಾಕಂದರೆ ನೀವು ದಿನಕ್ಕೆ 4 ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀರಾ. ಸೊ ಬರಲೇಬೇಕು. ಆ ರೀಲ್ಸನ್ನು ನೋಡಿಬಿಟ್ಟು ಜನ ನಿಮಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ತಾರೆ. ಅವರಿಗೆ ಈ ವಿಡಿಯೋನ ಕಳಿಸಿ ವರ್ಕನ್ನು ತಿಳಿಸ್ಕೊಡಿ. ಆವಾಗ ಅವರು ನಿಮ್ಮ ಲಿಂಕಿಂದ 149 ರುಪೀಸ್ ಪ್ಯಾಕೇಜನ್ನು ತೊಗೊತಾರೆ. ಸೊ ಆವಾಗ ನಿಮಗೆ 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಅಟ್ಲೀಸ್ಟ್ 2 ಸೇಲ್ಸ್ ಅಂತೂ ಆಗೇ ಆಗ್ತವೆ. ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ನೀವು ಏನು ಮಾಡಬೇಕು, ಬೆಳಿಗ್ಗೆ 2, ಸಂಜೆ 2 ಇದು ರೆಡಿಮೇಡ್ ರೀಲ್ಸ್ಗಳಿದ್ದಾವೆ. ಆ ರೆಡಿಮೇಡ್ ರೀಲ್ಸ್ಗಳನ್ನೇ ಅಪ್ಲೋಡ್ ಮಾಡಬೇಕು ನೀವು. ಸೊ ಅಪ್ಲೋಡ್ ಮಾಡಿದಾಗ ನಿಮಗೆ ಟೋಟಲ್ 1ರಿಂದ 10ನೇ ತಾರೀಕು ಒಳಗಡೆ 40 ರೀಲ್ಸ್ ಆಗುತ್ತೆ. ಅದರಲ್ಲಿ ಯಾವುದಾದ್ರು ಒಂದು ರೀಲ್ಸ್ ವೈರಲ್ ಆಗೇ ಆಗುತ್ತೆ, ಆಗದೇ ಇರೋ ಚಾನ್ಸೇ ಇಲ್ಲ. ಆ ರೀಲ್ಸಿಂದ ನಿಮಗೆ ಲೀಡ್ಸ್ಗಳು ಸಿಗುತ್ತೆ. ಒಂದು 10ರಿಂದ 20 ಜನ ಆದರೂ ನಿಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ವಾಟ್ಸಪ್ ನಂಬರನ್ನು ಹಾಕಿ 10ರಿಂದ 20 ಜನ ಆದರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ 20 ಜನರಲ್ಲಿ ಅಟ್ಲೀಸ್ಟ್ 2 ಜನ ಆದರೂ ನಿಮಗೆ ಪರ್ಚೇಸ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ 10 ಡೇಸಲ್ಲೂ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ಡೈಲಿ 4 ರೀಲ್ಸ್ ಹಾಕ್ತಾ ಇರಿ. ಸೊ ಅವಾಗ ನಿಮಗೆ ಅಟ್ಲೀಸ್ಟ್ 2 ಜನ ಆದರೂ ನಿಮ್ಗೆ ಪರ್ಚೇಸ್ ಮಾಡ್ಕೊತಾರೆ. ಸೊ ನಿಮಗೆ ಪ್ರಾಫಿಟ್ ಆಗೇ ಆಗುತ್ತೆ. ಯಾಕಂದರೆ ನಿಮಗೆ ಇಲ್ಲಿ ರೀಲ್ಸ್ ಮಾಡೋ ಅವಶ್ಯಕತೆ ಇಲ್ಲ. ರೆಡಿಮೇಡ್ ರೀಲ್ಸ್ ಇರ್ತವೆ, ಅದರಲ್ಲಿ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ಆಯಿತು. ಯಾವುದೇ ಕಾಪಿರೈಟ್ ಕೂಡ ಬರಲ್ಲ.
ಹಾಗಾಗಿ ಬಿಟ್ಟು ನಿಮ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಜಸ್ಟ್ ನೀವು ಇವತ್ತು ಎನ್ರೋಲ್ ಆಗಿಬಿಟ್ಟು ನಿಮಗೆ ರೆಡಿಮೇಡ್ ರೀಲ್ಸ್ ಇರೋ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಅದಕ್ಕೆ ಹೋಗಿಬಿಟ್ಟು ನೀವು ದಿನಕ್ಕೆ 4 ರೀಲ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮಿಗೆ ಹಾಕಿ ನಿಮ್ಮ ಮೊಬೈಲ್ ನಂಬರಿನ. ಸೊ ನಿಮಗೆ 1 ರಿಂದ 10ನೇ ತಾರೀಕು ತನಕ 1-2 ಸೇಲ್ಸ್ ಅಂತೂ ಆಗೇ ಆಗ್ತವೆ. ಸೊ ನಿಮಗೆ 10 ದಿವಸ 40 ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಆಗೇ ಆಗ್ತವೆ. ಸೊ ನಿಮಗೆ 10 ದಿವಸಕ್ಕೆ 40 ರೀಲ್ಸ್ ಅಂದರೆ 30 ದಿವಸಕ್ಕೆ ನಿಮಗೆ ಟೋಟಲ್ ಎಷ್ಟಾಗುತ್ತೆ ಗೊತ್ತಾ? 40 × 3 120 ರೀಲ್ಸ್ ಆಗುತ್ತೆ. ಸೊ ಒಂದು ತಿಂಗಳಿಗೆ 1ನೇ ತಾರೀಕಿಂದ 30ನೇ ತಾರೀಕು ತನಕ ನಿಮಗೆ 120 ರೀಲ್ಸ್ ಆಗಿರ್ತಾವಲ್ಲ, ಆ 120 ರೀಲ್ಸ್ ಹಾಕಿದ್ರೆ ನಿಮಗೆ ಅಟ್ಲೀಸ್ಟ್ ಒಂದು 10 ಸೇಲ್ಸ್ ಆದರೂ ಆಗೇ ಆಗುತ್ತೆ. ಸೊ ನಿಮ್ಗೆ 10 ಸೇಲ್ಸ್ ಅಂತೂ ಆಗೇ ಆಗುತ್ತೆ. ಸೊ ಆ 10 ಸೇಲ್ಸಿಂದ ನಿಮಗೆ ಒಬ್ಬರಿಂದ 90 ರೂಪಾಯಿ ಸಿಕ್ತು ಅಂದರೆ 90 × 10 ನಿಮಗೆ ಎಷ್ಟಾಗಿತ್ತು? 900 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ನಿಮ್ದು ಇನ್ವೆಸ್ಟ್ಮೆಂಟು 149. ಸೊ 149 ರುಪೀಸಿಗೆ ನಿಮ್ಗೆ 900 ಪ್ರಾಫಿಟ್ ಆಗುತ್ತೆ. ಸೊ ಅವರು ಕೂಡ ಈ 10 ಜನನೂ ಕೂಡ ವರ್ಕನ್ನು ಮಾಡಿಬಿಟ್ಟು ಅವರು ಕೂಡ ಈ ಥರ ಸೇಲ್ಸ್ಗಳನ್ನ ಮಾಡ್ಕೊಂಡು ಹೋದಾಗ ಅವರು 30 ಡೇಸ್ ಆದಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೊತಾರೆ. ಆವಾಗ ನಿಮಗೆ ಮತ್ತೆ ಇನ್ಕಮ್ ಸಿಗ್ತಾ ಹೋಗುತ್ತೆ, ಮತ್ತೆ 30 ಡೇಸ್ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ಸೈಕಲ್ ನಿಮಗೆ ಲೈಫ್ ಟೈಮ್ ರಿಪೀಟ್ ಆಗ್ತಾ ಹೋಗೋದ್ರಿಂದ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಸೊ ಇವಾಗ ನೀವು ಸ್ಟಾರ್ಟಿಂಗ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಂದರೆ ನಾಳೆ ದಿವಸ ನಿಮಗೆ ಈ ಕೆಲಸ ನಿಮ್ಮ ಕೈ ಹಿಡಿಯುತ್ತೆ. ನೀವು ಏನೇ ಕೆಲಸ ಮಾಡದೇ ಇದ್ರೂ ಕೂಡ ನೀವು ಮಾಡ್ಕೊಂಡಿರೋ ನಿಮ್ಮ ಟೀಮ್ ಇದೆಯಲ್ಲ, ಆ ಟೀಮ್ ನಿಮಗೆ ರಿನ್ಯೂವಲ್ ಮಾಡ್ಕೊತ ಆಟೋಮೆಟಿಕ್ ನಿಮಗೆ ದುಡ್ಡನ್ನು ಮಾಡ್ಕೊಡ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಮಾಡಬೇಕಾಗಿರೋದು ಒಂದು ಒಳ್ಳೆ ಟೀಮ್ ಕಟ್ಟಬೇಕು. ಆ ಟೀಮಿಗೆ ಇದು ವರ್ಕನ್ನು ಪೂರ್ತಿ ಹೇಳಬೇಕು, ಈ ವಿಡಿಯೋನ ಕಳಿಸಿ ಅವರಿಗೆ ಅರ್ಥ ಮಾಡಿಸ್ಬೇಕು, ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು. ಅವರಿಗೆ ಮೊದಲ 2-3 ಸೇಲ್ಸ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಹೆಲ್ಪ್ ಅಂದರೆ ನೀವು ಮಾಡಿಸ್ಕೊಡ್ಬೇಕಾಗಿಲ್ಲ, ಅವ್ರಿಗೆ ಯಾವ ಥರ ರೀಲ್ಸ್ ಹಾಕಬೇಕು, ಯಾವ ಥರ ಮೊಬೈಲ್ ನಂಬರ್ ಹಾಕಬೇಕು, ಇದನ್ನೆಲ್ಲ ಗೈಡ್ ಮಾಡಬೇಕು. ಹೊಸದಾಗಿ ಕಾಂಟ್ಯಾಕ್ಟ್ ಮಾಡಿದವರಿಗೆ ಯಾವ ಥರ ಅವರಿಗೆ ಹೇಳಬೇಕು, ಯಾವ ಥರ ಅವ್ರ ಜೊತೆ ಮಾತಾಡಬೇಕು, ಇವನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ರೆ ಅವರಿಗೂ ಕೂಡ ಸೇಲ್ಸ್ ಆಗುತ್ತೆ. ಅವ್ರ ಸೇಲ್ಸ್ ಆದಂದರೆ ಇಲ್ಲಿ 1ನೇ ತಾರೀಕಿನ 30ನೇ ತಾರೀಕು ಆದಮೇಲೆ 149ಗೆ ಇನ್ನೊಂದ್ಸಲ ರಿನ್ಯೂವಲ್ ಮಾಡ್ಕೊತಾರೆ. ಅದ್ರ ದುಡ್ಡು ಕೂಡ ನಿಮಗೆ ಸಿಗುತ್ತೆ. ಸೊ ನಿಮಗೆ ಲೈಫ್ ಟೈಮ್ ಇದರಿಂದ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಅವಕಾಶನ ಕಳ್ಕೊಬೇಡಿ. ಸೊ ನಿಮಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 149 ರೂಪೀಸ್ ತೊಗೊಂಡ್ರೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಇವತ್ತೇ ಎನ್ರೋಲ್ ಆಗಿ 149 ರೂಪೀಸ್ ಪ್ಯಾಕೇಜ್ ಅಥವಾ 299 ರೂಪೀಸ್ ಪ್ಯಾಕೇಜನ್ನು ತಗೊಳ್ಳಿ. ಮತ್ತು ರೆಡಿಮೇಡ್ ರೀಲ್ಸ್ಗಳನ್ನ ದಿನಕ್ಕೆ 4 ರೀಲ್ಸ್ಗಳನ್ನ ಹಾಕಿ. ಸೊ ಯಾವ್ದಾದ್ರು ಒಂದು ರೀಲ್ಸ್ ವೈರಲ್ ಆಗೇ ಆಗುತ್ತೆ, ಅದರಿಂದ ನಿಮಗೆ ಲೀಡ್ ಸಿಗುತ್ತೆ. ನಮ್ಮ ಇದು ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅಂದರೆ, ರೀಲ್ಸ್ ಹಾಕಿದವರಿಗೆ ಒಬ್ಬರಿಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾನೆ ಇದ್ದಾವೆ. ಸೊ ಇದು ನಮ್ಮ ಟ್ರ್ಯಾಕ್ ರೆಕಾರ್ಡು, ಕಂಪನಿಯ ಟ್ರ್ಯಾಕ್ ರೆಕಾರ್ಡು. ಸೊ ಆ ಥರ ರೀಲ್ಸ್ಗಳನ್ನ ನಾವು ರೆಡಿ ಮಾಡಿ ಕೊಡ್ತೀವಿ, ನೀವು ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಸಾಕು. ಸೊ ಈ ಥರ ಮಾಡಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಎಲ್ರಿಗೂ ಒಳ್ಳೊಳ್ಳೆ ಅರ್ನಿಂಗ್ಸ್ ಆಗುತ್ತೆ, ನಿಮಗೂ ಕೂಡ ಆಗುತ್ತೆ. ಇಲ್ಲ, ಈ ಚಾನ್ಸನ್ನು ಲೈಫಿಂದ ಮಿಸ್ ಮಾಡ್ಕೋಬೇಡಿ. ಸೊ ಇದೊಂದು ಪ್ಯಾಸಿವ್ ಇನ್ಕಮು. ನಿಮಗೆ ಒಬ್ಬರಿಂದ ಪ್ರತಿ 30 ದಿವಸಕ್ಕೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ, ಪ್ರತಿ 30 ದಿವಸಕ್ಕೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಸೊ ನೀವು ಇವತ್ತು ಒಬ್ಬರಿಗೆ ಎನ್ರೋಲ್ ಮಾಡಿಸಿದ್ರೆ ಅವರಿಂದ ನಿಮಗೆ ಒಂದೇ ಸಲ ಕಮಿಷನ್ ಸಿಗುತ್ತೆ, ಆ ಥರ ಏನಿಲ್ಲ. ಪ್ರತಿ 30 ದಿವಸಕ್ಕೆ ಅವರಿಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಪ್ರತಿ 10 ದಿವಸಕ್ಕೂ ಕೂಡ ರಿನ್ಯೂವಲಿಂದ ಕಮಿಷನ್ ಸಿಗ್ತಾ ಹೋಗುತ್ತೆ. ಸೊ ಇದು ಬೆಸ್ಟ್ ಆಪರ್ಚುನಿಟಿ. ಈ ಥರ ಕಂಪ್ನಿ ನಿಮಗೆ ಎಲ್ಲೂ ಸಿಗಲ್ಲ. ಇದು ನಮ್ಮ ಕನ್ನಡದ ಕಂಪನಿ, ಕರ್ನಾಟಕದ ಕಂಪನಿ. ಸೊ ಇದರಲ್ಲಿ ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಎಲ್ಲ ಗೌರ್ಮೆಂಟ್ ವೆರಿಫಿಕೇಶನ್ ಆಗಿದೆ, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಕೂಡ ಇದಾವೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ತೋರಿಸಿದ್ದೀವಿ ನಾವು. ಮತ್ತು ಇನ್ನೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ತೋರಿಸಿದ್ದೀವಿ. ಗೌರ್ಮೆಂಟ್ ಡಾಕ್ಯುಮೆಂಟ್ಸು, GST ಆಗಿದೆ, MSME ಆಗಿದೆ. ಸೊ ಎಲ್ಲ ಕೂಡ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ ಕಂಪ್ನಿ ಜೆನ್ಯೂನ್ ಕಂಪ್ನಿ, ಎಲ್ಲರಿಗೂ ಕೂಡ ಅರ್ನಿಂಗ್ಸ್ ಆಗುತ್ತೆ. ಪ್ರತಿ ಮಂಗಳವಾರ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಇವತ್ತೇ ಎನ್ರೋಲ್ ಆಗಿ, ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಸೊ ಇವತ್ತು ಎನ್ರೋಲ್ ಆದರೆ 149 ರೂಪೀಸ್ನ ಕ್ಯಾಶ್ ಬ್ಯಾಕ್ 30 ರೂಪೀಸ್ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಸೊ 149 ರೂಪೀಸ್ ತೊಗೊಂಡ್ರೆ ನಿಮಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇವತ್ತು ನೀವು ಎನ್ರೋಲ್ ಆದರೆ ನನ್ನ ಅಫಿಲಿಯೇಟ್ ಲಿಂಕಿಂದ. ಸೊ ನೀವು ಎನ್ರೋಲ್ ಆಗಿಬಿಟ್ಟು ನಿಮಗೆ ಯಾವ ಪ್ಯಾಕೇಜ್ ಬೇಕು ಅಂತ ಅವ್ರು ವಾಟ್ಸಪ್ಪಲ್ಲಿ ನಿಮಗೆ ಈ ವಿಡಿಯೋ ಕಳಿಸಿದ್ರಲ್ವಾ, ಸೊ ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಯಾವ ಪ್ಯಾಕೇಜ್ ತೊಗೊತೀರಾ, 149 ರೂಪೀಸ್ ತೊಗೊತೀರಾ, 299 ರೂಪೀಸ್ ತೊಗೊತೀರಾ, ಯಾವ ಪ್ಯಾಕೇಜ್ ತೊಗೊತೀರಾ ಅಂತೇಳಿ ಅವ್ರಿಗೆ ಮೆಸೇಜ್ ಮಾಡಿ. ಸೊ ಅವ್ರು ನಿಮಗೆ ಅವ್ರ ಅಫಿಲಿಯೇಟ್ ಲಿಂಕ್ ಕೊಡ್ತಾರೆ. ಆ ಅಫಿಲಿಯೇಟ್ ಲಿಂಕಿಂದ ಎನ್ರೋಲ್ ಆಗಿ. ಸೊ ಆವಾಗ ನಿಮಗೆ 30 ರೂಪೀಸ್ ಅಥವಾ 60 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ.